ಸತ್ಸಂಗ ಮಾಡೋದ್ರಲ್ಲಿಂದ ಒಳ್ಳೆ ಫಲಗಳು, ಒಳ್ಳೆ ಗುಣಗಳು ಬರ್ತಾವ. ಪುರಾಣ ಕೇಳೋದ್ರಲ್ಲಿಂದ ಭಕ್ತಿ ಭಾವ ಬರ್ತದ. ಯಾರಿಗೂ ಹೆದರಲ್ದಂಗ ವಿಭೂತಿ ಹಚ್ಕೊಂಡು ಕೊರಳಾಗ ರುದ್ರಾಕ್ಷಿ ಹಾಕ್ಕೊಂಡು ಲಿಂಗು ಕಟ್ಕೊಂಡು ಗುಡಿಗೆ ಹೋಗುವಂಥ ಭಾವ ಬರ್ತದ. ಆರೋಗ್ಯನೂ ಚೆನ್ನಾಗಿರ್ತದ, ಮನಸ್ಸು ಚೆನ್ನಾಗಿರ್ತದ. ಕುಡುಕರು ಸಂಘ ಮಾಡಿದ್ರ ಸೆರೆದ ಅಂಗಡಿಗೆ ಕರ್ಕೊಂಡು ಹೋಗುತ್ತದ, ಗುಡಿಗೆ ಕರ್ಕೊಂಡು ಬರಂಗಿಲ್ಲ, ಪುರಾಣಕ್ಕೆ ಕರ್ಕೊಂಡು ಬರಂಗಿಲ್ಲ. ಸೆರೆದ ಅಂಗಡಿಗೆ ಕರ್ಕೊಂಡು ಹೋಗ್ತದ, ಕುಡಿಸ್ತದ, ಆರೋಗ್ಯನೂ ಕೆಡಿಸ್ತದ ಮತ್ತು ಆರ್ಥಿಕ ಪರಿಸ್ಥಿತಿನೂ ಹಾಳು ಮಾಡುತ್ತದದು. ಇದು ಅಭಿವೃದ್ಧಿ ಮಾಡ್ತದ. ಗುಡಿ, ಧರ್ಮ, ಸಂಸ್ಕಾರ, ಸಂಸ್ಕೃತಿ ನಮ್ಮನ್ನ ಅಭಿವೃದ್ಧಿ ಮಾಡ್ತದ, ಬದುಕಾಕ್ ಹಸ್ತದ, ಅದು ಸಾಯಾಕ್ ಹಸ್ತದ. ಕೆಟ್ಟ ಸಂಘ, ಕೆಟ್ಟವರ ಸಂಘ ಸಾಯಾಕ್ ಹಸ್ತದ, ಒಳ್ಳೆಯವರ ಸಂಘ ಬದುಕಾಕ್ ಹಸ್ತದ. ಅದಕ್ಕೆ ಒಳ್ಳೆಯವರ ಸಂಘ ಮಾಡ್ರಿ ಅಂತ ತಿಳ್ಕೊಂಡು ಹೇಳ. ಮಹಾರಾಷ್ಟ್ರದೊಳಗೆ ದೇವು ಅಂತ ಐತಿ. ಪುಣಾದ ಅಲ್ಲಿಂದ ಒಂದು 12 ಕಿಲೋಮೀಟ್ರ್ ಪಶ್ಚಿಮಕ್ಕೆ ಹೋದ್ರೆ ದೇವು ಅಂತ ಒಂದು ಹಳ್ಳಿ ಐತಿ. ಆ ಹಳ್ಳಿ ಒಳಗೆ ತುಕಾರಾಮ ಸಂತರು ಇರ್ತಿದ್ರು. ಒಂದು ಕಾಲದೊಳಗೆ 400-500 ವರ್ಷಗಳ ಅವಧಿಯೊಳಗೆ ಎಲ್ಲ ಸಮಕಾಲೀನರು, ಜ್ಞಾನೇಶ್ವರರು, ಸ್ವಾಮಿ ಸಮರ್ಥ ರಾಮದಾಸರು, ಗೋರಾ ಕುಂಬಾರ, ನಾಮದೇವ, ಗೊಳಾಚೂಡ, ಇವರೆಲ್ಲ ಸಮಕಾಲೀನರು. ಆ ಸಂದರ್ಭದೊಳಗ ಆ ದೇವದೊಳಗ ತುಕಾರಾಮ ಸಂತರು ಇರುವಂತಹ ಸಂದರ್ಭದೊಳಗೆ ಅವ್ರು ಯಾವಾಗಲೂ ಹರಿನಾಮ ಸ್ಮರಣೆ ಒಳಗೆ ವಿಠ್ಠಲನ ಧ್ಯಾನದೊಳಗಿರ್ತಿದ್ರು. 10,000 ಅಭಂಗಗಳನ್ನು ಬರೆದಿದ್ರು ಅವರು. ಭಜನೆ ಪದಗಳನ್ನು, ಭಜನಾ ಪದಗಳನ್ನು 10,000 ಭಜನಾ ಪದಗಳನ್ನು ಬರೆದಿದ್ರು. ನಮ್ಮ ಕರ್ನಾಟಕದೊಳಗೆ ತತ್ವ ಪದಗಳು, ಭಜನಾ ಪದಗಳು ಅಂತ ತಿಳ್ಕೊಂಡು ನಾವು ಕರೆದ್ರೆ ಮಹಾರಾಷ್ಟ್ರದೊಳಗೆ ಅಭಂಗ ಅಂತಾರೆ. ಅಭಂಗ, ಅವಕ್ಕೆಂದೂ ಭಂಗ ಇಲ್ಲ. ಯಾವಾಗಲೂ ಅವು ತತ್ವವನ್ನು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಉಪದೇಶ ಮಾಡ್ತಾವ. ಅದಕ್ಕೆ ಅಭಂಗಗಳು. ಸುಳಾದಿಗಳು ಅಂತ ಕರೀತಾರ ಹರಿದಾಸರು, ಸುಳಾದಿಗಳು ಅಂತ ಕರೀತಾರ. ಹಾಗೆ ಆ ತತ್ವ ಪದಗಳನ್ನು ಬರೆದಿರ್ತಕ್ಕಂಥ ತುಕಾರಾಮ್ ದಾಸರು ಯಾವಾಗಲೂ ಕೈಯೊಳಗೆ ವೀಣೆ ಚಪ್ಪಳಿ ಹಿಡ್ಕೊಂಡು ವಿಠ್ಠಲನ ಧ್ಯಾನದೊಳಗಿರ್ತಿದ್ರು. ವಿಠ್ಠಲ 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 ವಿಠ್ಠಲ. ರಾತ್ರಿ ಅಂದ್ರೇನು, ಹಾಗಲ್ಲ ಅಂದ್ರೇನು, ರಾತ್ರಿನ ಹಗಲೇನು ವಿಠ್ಠಲ ವಿಠ್ಠಲ ಅನ್ಕೊಂತ ಕುತ್ಕೊಂಡ್ರು ಅಂತೇಳಂತಂದ್ರೆ, ವೀಣೆ ಚಪ್ಪಳಿ ನುಡಿಸ್ಕೊಂತ ಕುತ್ಕೊಂಡ್ರು ಅಂತೇಳಂತಂದ್ರೆ ಮುಗಿದು ಹೋತು. ಹೆಂತಿಗೆ ರೂಢಿಯಾಗಿತ್ತು ರೀ. ಆಕೆ ಸುಮ್ಮನೆ ನಿದ್ದೆ ಹೊಡಿತಿದ್ದಳು, ನೀ ಏನಾರ ಮಾಡ್ಕೆ ಅಂತೇಳಿ. ನಿಂದು ಈಟ ಆತು, ಲಗ್ನ ಆಗಿ ಬಂದಾಗಿಲ್ಲಿಂದ ನೋಡಾಗತ್ತೀನಿ, ನಿಂದು ಈಟ ಆತು. ಒಂದು ದಿವಸ ದುಡಿಲಿಲ್ಲ, ದುಃಖ ಪಡಿಲಿಲ್ಲ, ಅದು ಒಂದು ವೀಣೆ, ಅದು ಒಂದು ಚಪ್ಪಳಿ ಹಿಡ್ಕೊಂಡು ವಿಠ್ಠಲ್ ವಿಠ್ಠಲ್ ಅನ್ಕೊಂತ ಕುಂತಂತಂದ್ರೆ ಹೊಟ್ಟೆ ತುಂಬತೈತೆ ನೋಡಿ, ಇದು ಕುಂತ ಅಂತ ತಿಳ್ಕೊಂಡು ಬೈಕೊಂತ ಅಡ್ಡಾಡ್ತಿದ್ದಳ್ರಿ ಹೆಂತಿ ತುಕಾರಾಮ್ ಸಂತರಿಗೆ. ಆ ದಿವಸ ತುಕಾರಾಮ್ ಸಂತರು ದಿನ ಹಗಲು ರಾತ್ರಿ ಭಜನೆ ಮಾಡೋದ್ರಲ್ಲಿಂದ ಅಕ್ಕಪಕ್ಕದವ್ರಿಗೂ ಕಿರಿಕಿರಿ ಆಗಕ್ಕೆ ಶುರು ಮಾಡತ್ರಿ. ಅವರಿಗೂ ಕಿರಿಕಿರಿ ಆತು. ಏನಿದು ಇವು ಮಾರಾಯಿಂದ ಹಗಲ ರಾತ್ರಿ ನೋಡಿದ್ರೆ ಯಾವಾಗಲೂ ವೀಣೆ ಚಿಪ್ಪಳಿ ಹಿಡ್ಕೊಂಡು ಬಿಟ್ಲು ಬಿಟ್ಲು ಅನ್ಕೊಂತ ಕುಂತಿರ್ತಾನ, ನಮಗೆ ನಿದ್ದಿನೇ ಹತ್ತಾವಲ್ದೋ ಮರೆ, ಇವನ್ ಕಾಟಕ್ಕೆ ಸಾಕಾಗಿ ಹೋಗೈತಿ. ಬಂದು ಹೇಳಿದರು, ಸಂತ್ರ ಒಂದು ಈ ಮನೆ ಒಳಗೆ ನೀವಿರ್ಬೇಕು, ಇಲ್ಲ ನಾವಿರ್ಬೇಕು, ನಿಮ್ಗೆ ಕಾಟ ಭಾಳ ಆಯ್ತು. ಏನು ಯಾವಾಗ ನೋಡಿದ್ರು ವೀಣೆ ಚಿಪ್ಪಳಿ ಹಿಡ್ಕೊಂಡು ವಿಠಲ್ ವಿಠಲ್ ಅನ್ಕೊಂತ ಕುಂತಿರ್ತೀರಿ, ನಾವೇನು ನಿದ್ದೆ ಮಾಡೋಣ ಬೇಡ, ಬೇಕಾದಷ್ಟು ಗುಡ್ಡ ಐತಿ, ಹೋಗಿ ಮಾಡಬಾರ್ದ ಅಂತ ತಿಳ್ಕೊಂಡು ಹೇಳಿದರು. ಆ ಗುಡ್ಡಕ್ಕೇನೋ ಹೆಸರು ಐತ್ರಿ, ಅಲ್ಲಿ ಹೋದ್ರು ಅವರು ಸಂತರು. ಹಿಂಗೆ ಅಲ್ಲೇ ಹೋಗ್ತೀನಿ ತಗೋ ಅಂತ ತಿಳ್ಕೊಂಡು ಎದ್ದು ಹೋಗಿಬಿಟ್ರು.
ಆ ಗುಡ್ದಾಗ ಬಂದು 3 ಗಂಟೆ 4 ಗಂಟೆ ಸುಮಾರು ಕುಂತಾರ ಧ್ಯಾನಕ್ಕೆ. ಅಲ್ಲಿ ಯಾರು ಕೇಳಬೇಕು? ಅಡವಿ ಒಳಗೆ ಎಷ್ಟು ಜೋರಾಗಿ ಗಂಟ್ಲ ಹರ್ಕೊಂಡ್ರೂ ನಡೀತೈತೆ. ಅಲ್ಲಿ ವಿಠ್ಠಲ 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 ಚಾಲೂ ಮಾಡಿದ್ರಲ್ಲಿ. ರಾತ್ರಿ 8 ಗಂಟೆ ಆಯ್ತು ರೀ. 4 ಜನ ಕಳ್ಳರು ಬಂದರು. ಒಂದು ಊರಿಗೆ ಕಳ್ತನಕ್ಕೆ ಹೊಂಟಿದ್ರು. ಅದೇ ದಾರಿ ಒಳಗೆ ದೂರಿಂದ ನೋಡಿದ್ರು, ಯಾವ ಕುಂತಾನಲ್ಲೋ ಮರೆ ಅಲ್ಲಿ ಭಜನೆ ಮಾಡಾಗತ್ಯಾನ. ಇನ್ನೊಬ್ಬ ಒಂದ ನಮ್ಮಂಗನ ಕಳ್ತನಕ್ಕೆ ಬಂದಿರ್ತಾನ ಮಗ, ಅವ ನಮ್ಮನ್ನು ನೋಡಿ ಆ ಟೈಪ್ ನಾಟಕ ಎಬ್ಬಿಸ್ಯಾನ ಬಿಡು ಅಂತೇಳಂತಂದರು. ತಡಿ ನೋಡೋಣ ಅಂತ ತಿಳ್ಕೊಂಡು ಕುತ್ಕೊಂಡು ನೋಡಿದ್ರಿ. ಒಂದು ಅರ್ಧ ತಾಸು ನೋಡಿದ್ರು. ಅರ್ಧ ತಾಸು ಆದರೂ ಮುಗಿಲಿಲ್ಲ. ನಡಿ ನಡಿ ಹೋಗೋಣ ಮಾತಾಡ್ಸಿ ಅವನು ಕರ್ಕೊಂಡು ಹೋಗೋಣ ನಡಿ. ನಾವು ಕಳ್ರ ಅವನು ಕಳ್ಳ. ಬಂದು ಎಬ್ಸಿದ್ರು. ಬಾರೋ ಮರೆ ಕಂಡೀವಿ, ಬಾ ಇಂಥವ್ರನ್ನ ಭಾಳ ಜನ ಕಂಡೀವಿ, ನಾವು ಕಳ್ತನಕ ಹೊಂಟೀವಿ, ಬಾ ಹೋಗೋಣ ಅಂತ ತಿಳ್ಕೊಂಡಂತ ಅಂದು ಎಬ್ಸಿದ್ರು. ಹಿಂಗೆ ನಡಿ ಹೋಗೋಣ ಅಂತೇಳಂತಂದು ಅವ್ರು ಕೊಟ್ಟಾಗನು ತುಕಾರಾಮ್ ಸಂತ್. 5 ಜನ ಕೂಡಿ ಒಂದು ಊರಿಗೆ ಬಂದರು. ಇವ ವೀಣೆ ಚಿಪ್ಪಳಿ ಹಿಡ್ಕೊಂಡ ಬಂದ. ದಾರಿ ಒಳಗೆ ಬರ್ಬೇಕಾದ್ರೆ ಹೇಳಿದ್ರು ಅವ್ರು 4 ಜನ ಕಳ್ರು, ನೋಡಪ್ಪ ಮರೆಯ ಮತ್ತು ನಮ್ಮನ್ನು ಸಿಗಿಸಿ ನೀವು ಓಡ್ ಹೋಗಿ ವೀಣೆ ಚಿಪ್ಪಳಿ ಕೈಯೊಳಗೆ ಹಿಡ್ಕೊಂಡಿದ್ದಿ, ಮತ್ತು ಅಲ್ಲಿ ಹೋಗಿ ಭಜನೆ ಮಾಡಿದ್ವಿ, ನಾವು ಹೊಂಟಿದ ಕಳ್ತನಕ್ಕೆ ಭಜನೆ ಮಾಡೋಕ್ಕಲ್ಲ ಅಂತ ತಿಳ್ಕೊಂಡಂತಂದರು. ಇಲ್ಲ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತಂದರು ತುಕಾರಾಮ್ ಸಂತರು. ಭಜನೆ ಮಾಡಕ್ಕೆ ಹೋಗ್ಬೇಡ, ಒಟ್ಟ ಭಜನೆ ಮಾಡಕ್ಕೆ ಹೋಗ್ಬೇಡ. ಅಲ್ಲಿ ಹೋದ ತಕ್ಷಣ ನಿನಗೇನು ಬೇಕು ಗಂಟು ಕಟ್ಕೊಂಡು, ನಮಗೇನು ಬೇಕು ನಾವು ಗಂಟು ಕಟ್ಕೊತೀವಿ, ಪಟ್ ಕಟ್ಕೊಂಡಿದ್ದ ಓಡಿ ಹೋಗ್ಬಿಡೋದು ಅಂತೇಳಂತಂದರು. ಆಯ್ತು ನಡ್ರಿ ಅಂತೇಳಂತಂದು ಬಂದವ್ರ ಒಂದು ಮನೆಗೆ ಬೆನಗ್ವಾಡಿ ಹೊಡೆದ್ರಿ. ಅವಾಗ 3 ಫೂಟ್ ಗ್ವಾಡಿ ಇರ್ತಿದ್ದು ರೀ. ಅವಾಗ 3 ಫೂಟಿನ ಗ್ವಾಡಿನ ಒಳಗೆ ಮಲ್ಕೊಂಡವ್ರಿಗೆ ಗೊತ್ತಾಗಲ್ದಂಗೆ ಒಡೆದು ಒಳಗೆ ಹೋಗಿ ಮನೆ ಕಳ್ತನ ಮಾಡ್ತಿದ್ರು ಆಗಿನ ಕಾಲಕ್ಕೆ. ಈಗ 9 ಇಂಚಿನ ಗ್ವಾಡಿ ಅದಾವ, ಕೇವಲ 9 ಇಂಚಿನ ಗ್ವಾಡಿನ. ಅಂಥದ್ರೊಳಗೆ ಇವ್ರು ಹೋಗಿ 4 ಜನ ಹಾರಿ ಕೋಲು ಗುದ್ಲಿ ಸಲ್ಕಿ ತಗೊಂಡು ಕೆಂಡಿ ಮಾಡಿದ್ರಿ. ಒಳಗೆ ಹೋಗೋಷ್ಟು ಕೆಂಡಿ ಮಾಡಿದರು. ತುಕಾರಾಮ್ ಸಂತಗೆ ಹೇಳಿದರು, ಮೊದಲು ನೀವು ಹೋಗ, ಮತ್ತು ಅಲ್ಲಿ ಒಳಗೆ ಹೋಗಿ ಭಜನೆ ಮಾಡ್ಕೊಂಡು ಕುಂತಿ. ಈಗ ಹೇಳ್ತೀನಿ ನೋಡು, ನಿನಗೇನು ಬೇಕು ಅದನ್ನು ಕಟ್ಕೋ, ಸರಳಾಗಿ ಇದ್ರಲಿಂದ ಹೊರಗೆ ಬಾ. ನಾವು ಕಳ್ರ ನೀನು ಕಳ್ರ, ಮತ್ತು ನೀನು ನಾಟಕ ಎಬ್ಬಿಸ್ಬೇಡ ಒಳಗೆ ಅಂತ ತಿಳ್ಕೊಂಡಂತಂದರು. ಇಲ್ಲಿ ತಗೋ ಅಂತ ತಿಳ್ಕೊಂಡು ಒಳಗೆ ಹೋದ. ಮೊದಲು ಅವನ್ನ ಕಳಿಸಿದ್ರಿ. ಯಾಕಂತಂದ್ರೆ ನಾವು ಹೋದ ಬಳಿಕ ನೀ ಬಾ ಅಂತೇಳಿ ಅಂತಂತಂದ್ರೆ ನಾವು ಒಳಗೆ ಹೋದ ತಕ್ಷಣ ನೀವು ಹೊರಗೆ ನಿಂತ್ಕೊಂಡು ಹೊಯ್ಕೊಂಡ್ನಂದ್ರೆ ಜನ ಹಾಕ್ಕೊಂಡು ಹಂಬ್ತಾರೆ ನಮಗೆ. ಅದಕ್ಕೆ ಮೊದಲು ಅವನ್ನ ಕಳಿಸಿದ್ರು. ಒಳಗೆ ಹೋದ ತುಕಾರಾಮ್ ಸಂತ. ಇವ್ರು 4 ಜನ ಒಳಗೆ ಹೋದ್ರಿ. ತುಕಾರಾಮ್ ಸಂತಗ ಅಲ್ಲಿ ಒಳಗಿರ್ತಕ್ಕಂಥ ಸಾಮಾನುಗಳ ಕಳ್ತನ ಮಾಡೋದೇನು ಬೇಕಾಗಿದ್ದಿಲ್ಲ. ಒಳಗೆ ಬಂದ ತಕ್ಷಣ ಕತ್ತಲ ಗವಿ ಮನೆ ಹೆಂಗೆ ನೋಡ್ಕೊತ ಬಂದ. ಒಂದು ರೂಮ್ ಇತ್ತು. ಆ ರೂಮಿನ ದಾಟಿದ ತಕ್ಷಣ ಜಗಲಿತ್ರಿ. ಜಗಲಿ ಮ್ಯಾಲ ಒಂದು ವಿಠ್ಠಲನ ಮೂರ್ತಿ ಇಟ್ಟಿದ್ರು. ಮುಂದೆ ಒಂದು ದೀಪ ಹಚ್ಚಿದ್ರು. ಆ ದೀಪದ ಬೆಳಕನೊಳಗೆ ಆ ವಿಠ್ಠಲನ ಮೂರ್ತಿ ನಕ್ಕಂಗಾಯ್ತು. ತುಕಾರಾಮ್ ಸಂತರಿಗೆ ಆನಂದ ಆಯಿತು. ಆಹಾ, ನನ್ನ ವಿಠ್ಠಲ ಇಲ್ಲೇ ಅದನಲ್ಲ ಅಂತ ತಿಳ್ಕೊಂಡು ಅನ್ನಿಸ್ತು. ನನ್ನಪ್ಪ ಇಲ್ಲೇ ಅದಿಲ್ಲ, ಅವ್ರು 4 ಜನ ನಿನ್ನ ಭಕ್ತರು ನನ್ನ ಭಕ್ತಿ ಮಾಡಕ್ಕೆ ಇಲ್ಲಿ ಕರ್ಕೊಂಡು ಬಂದಾರ ಅಂತ ತಿಳ್ಕೊಂಡಂತಂದ. ಮುಂದೆ ಹೋಗಿ ಕುತ್ಕೊಂಡ. ವಿಠ್ಠಲನ ಮುಖ ನೋಡ್ದ. ಆನಂದ ಆಯಿತು. ಭಾವ ಪರವಶನಾದ. ವಿಠ್ಠಲ ವಿಠ್ಠಲ ಭಜನಿ ಚಾಲೂ ಮಾಡಿಬಿಟ್ಟು ಅವನ್ನ ಕರ್ಕೊಂಡು ಬರಬಾರ್ದಾಗಿತ್ತಲೇ. ಅವ ನಿಜವಾಗಲೂ ಸಂತದ, ಅವ ಕಳ್ಳಲ್ಲ ಅಂತ ತಿಳ್ಕೊಂಡು ಇವು 4 ಜನ ಹುಡುಕ್ಯಾಡಿ ಅಡಕ್ಕೊಳಕ್ಕೆ ಓಡಾಡ್ತಾವ. ಒಳಗೆ ಹೊರಗೆ ಹೋಗ್ಬೇಕಂತಂದ್ರೆ ಕತ್ತಲದೊಳಗೆ ದಾರಿ ಸಿಗವಲ್ದು. ಹೋಗಿ ಮೂಲ್ಯಾಗ ಅಡ್ಕೊಂಡು ಕುತ್ಕೊಂಡು ಮನೆಯವ್ರು ಸುಮ್ಮನೆ ಇರ್ತಾರೇನ್ರಿ? ಹೊರಗೆ ಪಡಸಲ್ಯಾಗ ಮಲ್ಕೊಂಡಿದ್ರು. ಯಾರೋ ಬಂದಾರ ಹೇಳ್ರಿ ಅಂತ ತಿಳ್ಕೊಂಡು ಓಸು ಮಂದಿ ಎದ್ರು. ದೀಪ ಹಚ್ಚಿದ್ರು. ದೀಪದ ಬೆಳಕಿನೊಳಗೆ ಬಂದು ನೋಡಿದಾಗ ತುಕಾರಾಮ್ ಸಂತರು ಉದೋಕ್ ಸಾಷ್ಟಾಂಗ ಹಾಕಿದ್ರು. ಯಪ್ಪ, ನನ್ನ ಮನೆಗೆ ನೀನು ಬರ್ತಿದ್ದಿ ಅಂತ ತಿಳ್ಕೊಂಡಂತಂದ್ರೆ ನಾವ ಕರ್ಕೊಂಡು ಬರ್ತಿದ್ವಿ. ಪುಣ್ಯಾತ್ಮ, ನೀನಾಗೆ ಬಂದಿಯಲ್ಲ, ಇಷ್ಟೊತ್ತಿನೊಳಗೆ ಬಂದಿಯಲ್ಲ, ಹೆಂಗೆ ಬಂದಿ ಅಂತ ಕೇಳಿದರು. ಅವಾಗ ತುಕಾರಾಮ್ ಸಂತರು ಹೇಳ್ತಾರ,
ಇಲ್ಲ, ನಾಯಿ ಅಲ್ಲಿ ಬರಕ್ಕೆ ಹೋಲಿ, ಅಲ್ಲಿ ಗುಡ್ದಾಗ ಭಜನೆ ಮಾಡ್ಕೊಂತ ಕುಂತಿದ್ದೆ, 4 ಜನ ಸಂತರು ನನ್ನ ಕರ್ಕೊಂಡು ಬಂದಾರ ಇಲ್ಲಿಗೆ ಅಂತಂದ್ರು. ಅವ್ರು ಎಲ್ಲದಾರ? ಅವು ಮೂಲ್ಯಾಕ ಕುಂತಾವ್, ಡುಕು 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 ಅನ್ನಗತ್ತೈತೆ, ಅವಕ್ಕೆ ಹೊಡ್ಕೊಳಗತ್ತೈತ. ನಮ್ಮ ಹೆಸರು ಹೇಳ್ತಾನಲೇ ಅಪ್ಪ, ಹಾಕ್ಕೊಂಡು ಹಂತಾರೆ ನಮ್ಮನ್ನು, ಇನ್ನು ಭಜನೆ ಮುಗೀತು ನಮ್ಮದು ಅಂತೇಳಿ ತಿಳ್ಕೊಂಡು ಅವು ಅನ್ನಕತ್ತೇವು. ಮೂಲ್ಯಾಕ ಕೂತ್ಕೊಂಡು ತುಕಾರಾಮ್ ಸಂತರು ಹೇಳಿದ್ರು, 4 ಜನ ಸಂತರು ಕರ್ಕೊಂಡು ಬಂದಾರ. ಎಲ್ಲದಾರ ಅವ್ರು ಸಂತರು? ಒಳಗದಾರ ನೋಡ್ರಿ, ಒಳಗಿನ ರೂಮ್ನೊಳಗೆ. ಒಳಗಿನ ರೂಮ್ನೊಳಗೆ ಬಂದು ಬೆಳಕು ಹಿಡಿತಾರ, ಮೂಲ್ಯಾಕ ಕುಂತಾವು, ಬೆಕ್ಕಿನ ಮರಿ ಕುಂತಂಗೆ ಎಳ್ಕೊಂಡು ಬಂದರು. ಬರ್ರಿಪ್ಪ ಬರ್ರಿ ಅಂತ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ತಕ್ಷಣ ಹಿಂಗೆ ನಿಂತ್ಕೊಂಡವ್ರಿ ಬಂದು. ಮತ್ತು ಆ ಮನೆಯೊಳಗಿರ್ತಕ್ಕಂಥವ್ರು ಎಲ್ಲರೂ ಸೇರಿಕೊಂಡು ಒಂದು ಹಂಡೆ ನೀರು ಕಾಯಿಸಿ ಆ 4 ಜನ ಕಾಡ್ರ ಸಮೇತ ತುಕಾರಾಮ್ ಸಂತರಿಗೆ ಸ್ನಾನ ಮಾಡಿಸಿದ್ರು, ಮಡಿ ಬಟ್ಟಿ ಕೊಟ್ಟರು, ಕೊಂಡ್ರಿಸಿದ್ರು, ಅಡಿಗೆ ಮಾಡಿದರು, ಊಟ ಮಾಡಿಸಿದ್ರು. ಸಂತರು ಹೇಳ್ದೆ ಕೇಳ್ದೇನೆ ಮನೆಗೆ ಬಂದಾರ ಅಂತಂತಂದ್ರೆ ಆ ಸಂತರಿಗೆ ಉಪಚಾರ ಮಾಡೋಣ ಅಂತ ತಿಳ್ಕೊಂಡು ಭಕ್ತಿ ಭಾವದಿಂದ ಮಾಡಿದರು. ಮನೆಯವರು ಹಬ್ಬ ಅಂದರು. ಅವ್ರು ಹೆಂಗೆ ಮಾಡ್ತಾರ ಹಂಗೆ ಮಾಡಿಸ್ಕೊಂಡ್ರಿ. 4 ಜನ ಕಾಡ್ರು ಅದಕ್ಕೇನೂ ಉತ್ತರ ಕೊಡಲಿಲ್ಲ. ನಾವು ಕಾಡ್ರ ಅಂತೇಳಂತಂದ್ರೆ ಮತ್ತೆ ಬಡಿಗೆ ಪೂಜೆ ಆಗ್ತದ ನಮಗೆ. ಅದಕ್ಕೆ ಬೇಡ ಬೇಡ ಅಂತ ತಿಳ್ಕೊಂಡು ಅವ್ರು ಏನಂತಾರ ಅದಕ್ಕೆ ಅಂದರು, ಏನು ಮಾಡ್ತಾರೆ ಅದಕ್ಕೆ ಮಾಡಿದರು. ತುಕಾರಾಮ್ ಸಂತರು ವಿಠ್ಠಲ ವಿಠ್ಠಲ ಅಂತೇಳಂತಂದ್ರೆ ಇವರು ವಿಠ್ಠಲ ವಿಠ್ಠಲ ಅಂತಂದರು. ನಶಿಕನೊಳಗೆ 5 ಗಂಟೆಗೆ ಬಿಟ್ಟರು ಸಾಕು ಅಂತಿದ್ವು ಇವು 4. ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕಾಣಿಕ ಕೊಟ್ಟು ಎಲಿ ಅಡಿಕೆ ಕೊಟ್ಟು ಯಪ್ಪ ಹೋಗಿ ಬರ್ರಿ ಅಂತ ತಿಳ್ಕೊಂಡು ಕೈ ಮುಗಿದ್ರು. ಮನ್ಯಾನವ್ರು ಎಲ್ಲರೂ, ಅವ್ರಿಗೆ ಗೊತ್ತಿಲ್ಲ ಹಿಂದೆ ಡಿಕ್ಕಿ ಒಡೆದ ಒಳಗೆ ಬಂದಾರ ಅಂತ ಗೊತ್ತಿಲ್ಲ, ನೋಡಿಲ್ಲ ಪಾಪ ಅವು ಮನ್ಯಾನು. ಹೋಗಿ ಬರ್ರಿಪ್ಪ ಅಂತ ತಿಳ್ಕೊಂಡು ಕೈ ಮುಗಿದ್ರು. ಅಂಗಳದೊಳಗೆ ಬಂದ ಬೆಳಕ 4 ಜನ ವಿಚಾರ ಮಾಡ್ತಾರ. ಒಬ್ಬ ಸಂತಂದು ಸಂಘ 1 ತಾಸು ಸಂಘ ಮಾಡಿದಕ್ಕೆ ಆ ಮನೆಯೊಳಗೆ ನಾವು ಕಳ್ರು ಅನ್ನುವಂಥ ವಿಚಾರವನ್ನು ತಲೆಯೊಳಗೆ ಮಾಡ್ಕೊಳ್ಳಾರ್ದನ್ನ ನಮಗೆ ಇಂಥ ಚಂದ ಉಪಚಾರ ಮಾಡಿ ನಮ್ಮ ಪಾದ ಪೂಜೆ ಮಾಡಿ ನಮಗೆ ಚಲೋದು ಊಟ ಮಾಡಿಸ್ಯಾರ. ಇನ್ನು ಸಾಯೋ ತನಕನೂ ಈ ಸಂತನ ಸಂಘ ಮಾಡಿದ್ರೆ ನಮಗೆ ಎಂಥ ಭಾಗ್ಯ ಸಿಗಬಹುದು ಅಂತ ತಿಳ್ಕೊಂಡು ಹೇಳಿ ಕಳ್ರು ಪರಿವರ್ತನೆ ಆಗಿಬಿಟ್ರು.